ಇವಾಗ ಮಧ್ಯಾಹ್ನ ಆಗಿದೆ. ನಾನು ಊಟ ಮಾಡಿಲ್ಲ, ಬ್ರೇಕ್ಫಾಸ್ಟ್ ಬೆಳಗ್ಗೆ ಮಾಡಿದ್ದೆ. ತಿನ್ಬೇಕು ಅನಿಸ್ತಾ ಇಲ್ಲ, ಹೊಟ್ಟೆ ಹಸ್ವಾಗ್ತಾ ಇಲ್ಲ. ಸೊ ಇವಾಗ ನಾವು ದಾರಿಣಿಗೆ ಬಟ್ಟೆ ತಗೋಬರೋಣ ಅಂತ ಹೋಗ್ತಾ ಇದೀವಿ. ನೋಡಿ ಗಾಯ್ಸ್, ನಮ್ಮಮ್ಮ ನಂಗೋಸ್ಕರ ಸರ್ಪ್ರೈಸ್ ತಂದು ಕೊಟ್ಟಿದ್ದಾರೆ. ಏನ್ ತಂದಿದ್ಯಮ್ಮಮ್ಮ? ಏನ್ ಮಮ್ಮ ಅದು? ವಾಚ್ ಅಮ್ಮಮ್ಮ. ಇದು ಬುದ್ಧಿ ಇಲ್ಲ ಅಮ್ಮಮ್ಮ ನಿಮ್ಗೆ. ಕೆಲ್ಸ ಕೊಡ್ತಾಳೆ ಗೈಸ್. ಸಾಯಂಕಾಲದಿಂದ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಗೈಸ್. ಅವ್ರು ಏನ್ ಅನ್ಬಿಟ್ರು, ಮುಖ ಯಾಕೆ ಈ ತರ ಆಗ್ಬಿಟ್ಟಿದೆ ಅಂದ್ಬಿಟ್ರು. ನಮ್ಮ ಅಕ್ಕ ಇವತ್ತು ಕೆಲ್ಸ ಮಾಡ್ತಾ ಇದ್ದಾಳೆ. ಬಿಗ್ ರೌಂಡ್ ಆಫ್ ಅಪ್ಲಾಸ್. ಇವಾಗ ಫ್ರಿಜ್ ಅಲ್ಲಿ ಇಡ್ಬೇಕಾಗುತ್ತೆ, ಆಮೇಲೆ ತಿನ್ನೋದು. ಚೆನ್ನಾಗಿದೆ ಗುಂಡ. ಮಾತಾಡುವ. ನೋಡಿ ಗೈಸ್, ಹೆಂಗ್ ಕೂತ್ಕೊಂಡ್ಬಿಟ್ಟಿದ್ದಾಳೆ. ಅಯ್ಯೋ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿ ವ್ಲಾಗ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ 4 days ಆಯಿತು ನಾನು ವ್ಲಾಗ್ನ ಅಪ್ಲೋಡ್ ಮಾಡಿ. ಇವತ್ತು ಐ ಮೇಕ್ ಶೋರ್ ದಟ್ ವ್ಲಾಗ್ ಮಾಡಬೇಕು ಅಂತ. ಸೊ ಇವತ್ತು ನಾನು ಚಿಕನ್ ಸಾರು ಹಾಗೆ ಅದ್ರ ಜೊತೆಗೆ ಇದ್ಕಿದ ಬೇಳೆ ಹಾಕಿ ಮಾಡಿದ್ದೀನಿ. ಸೊ ಬನ್ನಿ, ಐ ಶೋ ಯು. ಆ್ಯಕ್ಚುಲಿ ಇದಕ್ಕೆ ಇಡ್ಲಿ ಮತ್ತು ದೋಸೆ ಆ ಥರ ಇದ್ದರೆ ಕಾಂಬಿನೇಷನ್ ಸಖತ್ತಾಗಿರುತ್ತೆ. ಬಟ್ ಇಡ್ಲಿ ಅಷ್ಟೇಟ್ ಅವೈಲಬಲ್ ಇಲ್ಲ ಇವಾಗ. ಸಡನ್ನಾಗಿ ನಾನು ಪ್ಲ್ಯಾನ್ ಮಾಡಿದ್ದು ಸಾರು ಮಾಡೋಣ ಅಂತ ಹೇಳಿ. ಸೊ ಮಾಡಿದ್ದೀನಿ. ಇವಾಗ ರೈಸಿಗೆ ಇಟ್ಬಿಟ್ಟು ಸ್ವಲ್ಪ ಕೆಲಸ ಇದೆ. ದಾರಿಣಿ ಬಟ್ಟೆ ಶಾಪಿಂಗ್ ಮಾಡಬೇಕಂತೆ, ಅವಳನ್ನ ಕರ್ಕೊಂಡು ಹೋಗ್ಬೇಕು. ಆ್ಯಂಡ್ ನಾನು ಪಲ್ಲವಿ ತೋಟದ ಹತ್ರ ಹೋಗಿ ಬರೋಣ ಅಂದ್ಕೊಂಡಿದ್ದೀವಿ. ಸೊ ಲೆಟ್ಸ್ ಸಿ ಹೇಳೇನು ಮಾಡ್ತೀವಿ ಇವತ್ತು ಅಂತ. ಆದಷ್ಟು ಇವತ್ತಿನ ಬ್ಲಾಗ್ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಜಾಸ್ತಿ ದೊಡ್ಡ ಇಂಟ್ರೋ ಕೊಟ್ಬಿಟ್ಟೆ. ಬಟ್ ಯಾ, ಇವತ್ತು ಇಷ್ಟು ಅಪ್ಡೇಟ್ ಇದೆ. ಇದನ್ನೆಲ್ಲ ಮಾಡಬೇಕು. ದಾರಿಣಿ ಯಾವ ಥರ ಬಟ್ಟೆ ಶಾಪ್ ಮಾಡ್ತಾಳೆ ಅಂತಲೂ ಕೂಡ ನೋಡೋಣ. ಅವಳು ಸ್ಕೂಲ್ಗೆ ಹೋಗಲ್ಲಂತೆ, ಅವಳು ಹಾಲಿಡೇ ಇರುತ್ತಂತೆ. ಇಲ್ಲ ಹಾಲಿಡೇನೋ ಇಲ್ಲ ಅವಳು ಹೋಗಲ್ಲ ಅಂತ ಹೇಳಿದ್ದು. ಸೊ ಹೋಗದೆ ಇರೋ ಥರ ಮನೆಯಲ್ಲೇ ಹಾಕೊಂಡು ಕಂಫರ್ಟಬಲ್ ಆಗಿರೋ ಅಂಥ ಬಟ್ಟೆ ಬೇಕಂತೆ. ಲೆಟ್ಸ್ ಸಿ ಯಾವ ಥರ ಬಟ್ಟೆ ತೊಗೊಂಡಿದ್ದೀನಿ ಅಂತ. ಆಗಿದೆ, ಇನ್ನೊಂಚೂರು ಕೂಲ್ ಆಗಬೇಕು. ಇವಾಗ ಮಧ್ಯಾಹ್ನ ಆಗಿದೆ. ನಾನು ಊಟ ಮಾಡಿಲ್ಲ, ಬ್ರೇಕ್ಫಾಸ್ಟ್ ಬೆಳಗ್ಗೆ ಮಾಡಿದ್ದೆ. ತಿನ್ನಬೇಕು ಅನಿಸ್ತಾ ಇಲ್ಲ, ಹೊಟ್ಟೆ ಹಸ್ವಾಗ್ತಾ ಇಲ್ಲ. ಸೊ ಇವಾಗ ನಾವು ದಾರಿಣಿಗೆ ಬಟ್ಟೆ ತಗೋಬರೋಣ ಅಂತ ಹೋಗ್ತಾ ಇದೀವಿ. ಲೆಟ್ಸ್ ಸಿ ಯಾವ ಥರ ಸಿಗುತ್ತೆ ಏನು ಅಂತ ಹೇಳಿ. ಹೊಸ ಶರ್ಟ್ ಹಾಕೊಂಡಿದ್ದೀನಿ. ಇದು ಫ್ಲಾರ್ದು ಒಂದು ಶರ್ಟ್ ಇದೆ, ಅದು ಹಾಕೊಂಡಿದ್ದೀನಿ. ಆ್ಯಂಡ್ ಜೀನ್ಸ್, ಆ್ಯಸ್ ಯೂಶುವಲ್ ಜೀನ್ಸ್ ಹಾಕೊಂಡಿದ್ದೀನಿ. ಆ್ಯಂಡ್ ಇವತ್ತು ಸ್ವಲ್ಪ ಪ್ರಿಟಿಯಾಗಿ ಕಾಣಿಸೋದು. ಲಿಪ್ಸ್ಟಿಕ್ ಆಮೇಲೆ ಬ್ಲಷ್ ಎಲ್ಲ ಜೋರಾಗಿ ಹಾಕ್ಕೊಂಡು ಫುಲ್ ರೆಡಿಯಾಗಿದ್ದೀನಿ. ಆ್ಯಂಡ್ ಸೊ ಇವಾಗ ಎಲ್ಲರೂ ರೆಡಿಯಾಗಿದ್ದಾರೆ. ಆ್ಯಂಡ್ ಅಕ್ಕ ಕೂಡ ರೆಡಿಯಾಗಿದ್ದಾಳೆ, ಪಲ್ಲವಿ ಅಕ್ಕ. ದಾರಿಣಿ ಕೂಡ ರೆಡಿಯಾಗಿದ್ದಾಳೆ. ಫಸ್ಟ್ ಇವಾಗ ಹೋಗ್ಬಿಟ್ಟು ಬಟ್ಟೆ ತಗೊಂಡು ಹೋಗಿ ಬರೋದು. ಸೊ ನಾನು ಕೂಡ ಈ ಥರ ರೆಡಿಯಾಗಿದ್ದೀನಿ. ಒಂದು ಸ್ವೆಟರ್ ಆ್ಯಂಡ್ ಜೀನ್, ಇದ್ರ ಜೊತೆಗೆ ಒಂದು ಶರ್ಟ್ನ ಪ್ಯಾನ್ ಹಾಕ್ಕೊಂಡಿದ್ದೀನಿ. ಇವಾಗ ಹೋಗಬೇಕು ಬೇಗ ಬೇಗ. ಜಸ್ಟ್ ಒಂದು 20 minutಸಿಗೆ ಶಾಪ್ ಮಾಡಬೇಕು. ಇವಾಗ ದಾರಿಣಿ ಹಾಕ್ಕೊಂಡು ನೋಡಬೇಕಲ್ಲ, ಹೌದು, ಅದಕ್ಕೆ ಲೇಟ್ ಆಗೋದು. ಇವತ್ತು ಕ್ರಿಸ್ಮಸ್ ಬೇರೆ, ಜನ ಇರ್ತಾರೆ ಅಂದ್ಕೊಂಡಿದ್ದೀನಿ. ಲಚ್ಚಿ ಕ್ರಿಸ್ಮಸ್ಗೆ ವೈಬ್ಸ್ ಸೂಟ್ ಆಗೋ ಥರ ರೆಡಿ ಆಗಿದ್ದೀನಲ್ಲ ನಾನು. ಸೊ ಯಾ, ಬನ್ನಿ ಹೋಗೋಣ. ಅದು ಇದು ಕಾಯಿ ಎತ್ಕೊಳಕ ಇದು ಕವರ್ ಗಾಡಿ ಶಾಪಿಂಗ್ ಮಾಡೋದು ತೋರ್ಸೋಕ್ಕಾಗಲಿಲ್ಲ. ಆ್ಯಕ್ಚುಲಿ ಇಲ್ಲೇ ಇರೋಗ್ರಿ, ಬರ್ತೀನಿ. ಗೈಸ್, ಇವಾಗ ಶಾಪಿಂಗ್ ಮುಗೀತು, ಮನೆಗೆ ಹೋಗ್ತಾ ಇದ್ವಿ. ಸೊ ಲೆಟ್ಸ್ ಗೋ. ಫಸ್ಟಾಗಿ ಕಾಣಿಸ್ತಾ ಇದ್ದೀವಿ. ಓಕೆ ಬಾಯ್. ಇಷ್ಟ ಆಯ್ತು ಎಲ್ಲ ಬಟ್ಟೆ? ಇಷ್ಟ ಆಯ್ತಾ? ಫುಲ್ ಅಕ್ಕ ಕಾರ್ಡ್ ಸೆಟ್ಟೇ ಬೇಕು ಅಂದ್ಬಿಟ್ಟು ಎತ್ಕೊಂಡವಳೆ. ಸೊ ಗೈಸ್, ಇಲ್ಲಿ ನಾವು ಫೋಟೋಸ್ ಇಟ್ಕೊಂಡ್ವಿ. ಸಖತ್ತಾಗಿ ಬಂದಿದೆ. ಫೋಟೋಸ್ನು ಕೂಡ ಆ್ಯಡ್ ಮಾಡಿರ್ತೀವಿ ನೋಡಿ. ಆ್ಯಂಡ್ ಇದು ಬಂದ್ಬಿಟ್ಟು ನಮ್ಮೂರ ಇಸ್ಪಾಯಿಂಟ್ ಹಾಸ್ಪಿಟಲ್. ಇವಾಗ ಹೋಗೋಣ. ಹೋಗ್ಬಿಟ್ಟು ನಾವು ಬೇರೆ ಏನೇನೋ ಕಾಯೆಲ್ಲ ಕಿತ್ಕೊಬರ್ಬೇಕು ಅನ್ನೋ ಪ್ಲ್ಯಾನ್ ಇತ್ತು. ಇವಾಗ ಏನು ಮಾಡೋಕ್ಕಾಗಲ್ಲ, ಮನೆಗೆ ಹೋಗ್ಬೇಕು. ನಮ್ಮ ಮಮ್ಮಿ ಕಾಲ್ ಮಾಡ್ತಾಯಿದ್ರು ಎಲ್ಲಿದೆಯಾ ಅಂತ. ಸೊ ಬನ್ನಿ ಹೋಗೋಣ. ಲೈಕ್ ಹೋಗ್ಬೇಕ.
ನೋಡಿ ಗಾಯ್ಸ್, ನಮ್ಮಮ್ಮ ನಂಗೋಸ್ಕರ ಸರ್ಪ್ರೈಸ್ ತಂದ್ಕೊಟ್ಟಿದ್ದಾರೆ. ಏನ್ ತಂದಿದ್ಯಮ್ಮಮ್ಮ? ಏನ್ ಮಮ್ಮ ಅದು? ವಾಚ್ ಅಮ್ಮಮ್ಮ ಇದು? ಬುದ್ಧಿ ಇಲ್ಲ ಅಮ್ಮಮ್ಮ ನಿಮ್ಗೆ? ವಾಚ್ ಅಲ್ಲ ಮಮ್ಮ, ವಾಚ್ ಅಲ್ಲ. ಏನು ಮಾಡಕ್ಕಿಲ್ಲ ಯಾಕೆ ಮಮ್ಮ ನೀವ್ ಯಾಕೆ ಇಷ್ಟು ಕ್ಯೂಟ್ ಆಗಿರೋದು? ಏನಕ್ಕೆ ಮಮ್ಮ ಇಷ್ಟು ಕ್ಯೂಟ್ ಆಗಿದ್ದೀರಾ? ಮಮ್ಮ 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 ಅಯ್ಯ ನಮ್ಮಮ್ಮ ಗಲೀಜು ಕೊಳ್ಕಿ. ಛೀ ಬೇಡ. ಯಾರು? ಕೊಡು ಕಣೆ, ಕೊಡು ಕಣೆ ಕಣೆ. ನಾನು ಟೆಕ್ಸ್ಮಾರ್ಟ್ಗೆ ಹೋಗಿದ್ದೆ ಗೈಸ್, ಇದೊಂದು ತಗೊಂಡೆ ಬೇಕಾಗಿತ್ತೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇದೊಂದು ಬ್ಯಾಗ್ ತಗೊಂಡೆ. ಏನು ತಗೊಂಡಿಲ್ಲ ಗೈಸ್, ಇಷ್ಟೇ ತಗೊಂಡಿತ್ತು. ಇದರಲ್ಲಿ 3 ಬಂದಿದೆ ಗೈಸ್. ಇರಲಿ, ಏನಕ್ಕಾದರೂ ಬೇಕಾಗುತ್ತೆ, ಅದು ಇದು ಸ್ಟಿಕ್ಕರ್ಸು ಎತ್ತಿಡಕ್ಕೆ ಬೇಕಾಗುತ್ತೆ ಅಂದ್ಬಿಟ್ಟು ತಗೊಂಡೆ ಅಷ್ಟೇ. ಸೊ ಗೈಸ್, ಇವಾಗ ಶಾಪಿಂಗ್ ಎಲ್ಲ ಮುಗಿಸಿದ್ದಾಯಿತು ಆ್ಯಂಡ್ ಮನೆಗೆ ಬಂದಿದ್ದಾಯಿತು, ರೆಸ್ಟ್ ಮಾಡಿದ್ದು ಕೂಡ ಆಯಿತು. ಆ್ಯಂಡ್ ಇವಾಗ ಚೀಸ್ ಕೇಕ್ ಅಂತ ನೆನ್ನೆ ತಂದಿದ್ದೆ ನಾನು. ತುಂಬ ಇನ್ಸ್ಟಾಗ್ರಾಮ್ ರೀಲಲ್ಲಿ ನೋಡಿರೋಂಥದ್ದು ಚೀಸ್ ಕೇಕ್. ಸೊ ಇವತ್ತು ನಾವು ನಮ್ಮ ಮನೇಲಿ ಮಾಡೋಣ ಅಂದ್ಬಿಟ್ಟು ಚೀಸ್ ಕೇಕ್ನ ಎಲ್ಲ ಇಂಗ್ರೀಡಿಯೆಂಟ್ಸ್ ತಂದಿದ್ದೀನಿ. ನಿಮಿಷ ಲೈಟು ಸ್ವಲ್ಪ ಡಿಮ್ ಇದೆ ಅದಕ್ಕೋಸ್ಕರ. ಇವಾಗ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ. ಏನಂತಂದರೆ ಫಸ್ಟು ಹಾಲು ತೊಗೊಬೇಕು. ಹಾಲಿಗೆ ವಿನಿಗರ್ ಬರುತ್ತಲ್ವಾ, ಹಾಲನ್ನ ಯೂಶ್ವಲಿ ಏನು ಮಾಡಬೇಕಂತಂದರೆ ಪನ್ನೀರ್ ಥರ ಮಾಡ್ಕೋಬೇಕು. ಅದನ್ನು ವಿನಿಗರ್ ಹಾಕಿ ನಾನು ಮಾಡ್ತಾಯಿದ್ದೀನಿ. ಇವಾಗ ಹಾಲು ಕುದಿ ಬಂದಮೇಲೆ ನೀಟಾಗಿ ಪನ್ನೀರನ್ನ ತೊಗೊಂಡು ಆಮೇಲೆ ಪ್ರಾಸೆಸ್ನ ತೋರಿಸ್ತೀನಿ. ಫಸ್ಟು ಇದನ್ನು ಈ ಥರ ಮಾಡ್ಕೋಬೇಕು. ಐ ಡೋಂಟ್ ನೋ ಹೇಗೆ ಬರುತ್ತೆ ಏನು ಅಂತ ಹೇಳಿ. ಅದಕ್ಕೋಸ್ಕರ ಇದು ಅಮೂಲ್ದು ಫ್ರೆಶ್ ಕ್ರೀಮ್ ಬರುತ್ತಲ್ಲ ಗೈಸ್. ಸೊ ಅಮೂಲ್ದು ಫ್ರೆಶ್ ಕ್ರೀಮ್ ಎಲ್ಲ ಯೂಸ್ ಮಾಡಿ ಮಾಡೋದು. ಲೆಟ್ಸಿ ಚೆನ್ನಾಗಿರುತ್ತೆ ಅಂದ್ಕೊಳ್ತೀನಿ. ಲೆಟ್ಸಿ ಹೇಗೆ ಬರುತ್ತೆ ಏನೋ ಗೊತ್ತಿಲ್ಲ. ಎಲ್ಲರಿಗೂ ಟೇಸ್ಟ್ ಮಾಡೋಕ್ಕೆ ಕೊಡ್ತೀನಲ್ವಾ, ಅವಾಗ ಗೊತ್ತಾಗುತ್ತೆ ಹೇಗಿದೆ ಏನು ಅಂತೇಳಿ. ಅದಕ್ಕೆ ಇನ್ನು ಬಿಸ್ಕೆಟ್ಸ್ ಕೂಡ ಬೇಕಾಗುತ್ತೆ. ಬಿಸ್ಕೆಟ್ಸ್ ಕೂಡ ತಂದಿದ್ದೀನಿ. ಫಸ್ಟು ಬಿಸ್ಕೆಟ್ಸ್ನ ಪೌಡ್ರ್ ಮಾಡಿಕೊಂಡು ಕೆಳಗಡೆ ಹಾಕೊಂಡು ಲೇಯರು, ಆಮೇಲೆ ನಾವೇನು ಮಾಡ್ಕೊಂಡಿರ್ತೀವಿ ಅದನ್ನು ಹಾಕೊಂಡು ಆಮೇಲೆ ಚಾಕ್ಲೇಟ್ ಸಿರಮ್ ಮಾಡಿಕೊಂಡು ಹಾಕಬೇಕಾಗತ್ತೆ. ಐ ಡೋಂಟ್ ನೋ ಹೇಗೆ ಬರುತ್ತೆ ಅಂತ. ಚೆನ್ನಾಗಿ ಬಂದಿಲ್ಲ ಅಂತಂದರೆ ನಮ್ಮ ಮಮ್ಮಿ ಇದ್ರೆ ಸರಿಯಾಗಿ ಬಯಸ್ಕೋಬೇಕಾಗತ್ತೆ. ಐ ಹೋಪ್ ಇದು ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ಈಗ ಹಾಲಿಗೆ ನಾನು ವಿನೆಗರ್ ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕಂತಂದರೆ ವಿನಿಗರ್ ಸಿಕ್ಕಿಲ್ಲ ಅಂತಂದರೆ ಲೆಮನ್ ಕೂಡ ಹಾಕ್ಕೋಬೋದು. ವಿನಿಗರ್ ಖಾಲಿ ಆಗಿತ್ತು, ಎತ್ಕೊಂಡು ಅಂತಂದಿದ್ದೀನಿ. ನೋಡಿ ಅವ್ಳು ಏನ್ ಕೆಲಸ ಕೊಡ್ತಾಳೆ, ಅವ್ಳು ಅರ್ಥ ಮಾಡ್ತಾಳೆ. ನಮ್ಮ ಅಮ್ಮ ಫುಲ್ ಕೆಲಸ ಕೊಡ್ತಾಳೆ ಗೈಸ್. ಸಾಯಂಕಾಲದಿಂದ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಗೈಸ್. ಅವ್ರು ಏನ್ ಅನ್ಬಿಟ್ರು, ಮುಖ ಯಾಕೆ ಈ ತರ ಆಗ್ಬಿಟ್ಟಿದೆ ಅಂದ್ಬಿಟ್ರು. ಅವಳನ್ನೇ ಮಾತಾಡ್ಸಿ ಅಂತ ಅನ್ಬಿಟ್ಟವ್ರೆ. ಅವಳ್ಕಂಗಾದ್ರೆ ಕೋಪ ಜಾಸ್ತಿ. ಏನಾಗಲ್ಲ ಬಿಡತ್ತೆ, ಅದೆಲ್ಲ ವಯಸ್ಸು. ಎಲ್ಲೋದ್ರು ಅದೇ 20 ವರ್ಷ ಸುಮ್ಮನಿರು, ಆಮೇಲೆ ಸರೋತೈತೆ. ಹೌದು, ನಿಂಗ್ ವಯಸ್ಸಾಗಂಟ ಅದು ನಂಗಿರಿಲ್ಲ ಅತ್ತೆ. ಇವಾಗ ಹೆಂಗಿದ್ವು ನಿಂಕ ಇವಾಗೂ ನೋಡೋ ನನ್ ಬರ್ತಾವ ಇಲ್ಲೆಲ್ಲ ನೋಡು ಅಂತ ಹೇಳ್ದೆ. ಅವ್ಳು ಕೇಳ್ತಾ ಇಲ್ಲೇ ನಂಗೆ ತೋರ್ಸು, ನಂಗೆ ಹಾಸ್ಪಿಟಲ್ ಇತ್ತು. ರಶಕ್ಕೂ ಹೋಯ್ತು ನೋಡಿ, ಗೊತ್ತಾಯ್ತು ಇವಾಗ ಅವಳು.
ಅದು ವಯಸ್ಸಂತೆ ಇವಾಗ ಬಂದೈತೆ ಆಮೇಲೆ ಸ್ವಲ್ಪ ದಿನ ಫುಲ್ ಚಿಕನ್ ಎಲ್ಲ ಮಾಡ್ತಾ ಇದ್ದಾರೆ. ನಾವು ಬನ್ನಿ ಹೋಗೋಣ. ಇವಾಗ ಇದು ಬ್ರೇಕ್ ಆಗಿದೆ. ಸಕ್ಸಸ್ಫುಲ್ಲಿ. ಸ್ವಲ್ಪ ಹೊತ್ತು ಕೂಲ್ ಆಗಲಿ ಅಂದ್ಕೊಳ್ತೀನಿ. ಬಿಸಿ ಬಿಸಿ ಹಂಗೆ ಕೈ ಮೇಲೆ ಬಂದ್ಬಿಡುತ್ತೆ. ಕೂಲ್ ಆಗಲಿ. ಅಷ್ಟರಲ್ಲಿ ನಾನು ಮೋಟರ್ ಆಫ್ ಮಾಡಬೇಕು. ಆಫ್ ಮಾಡ್ಬಿಟ್ಟು ಬರ್ತೀನಿ. ನಮ್ಮ ಅಕ್ಕ ಇವತ್ತು ಕೆಲಸ ಮಾಡ್ತಾ ಇದ್ದಾಳೆ. ಬಿಗ್ ರೌಂಡ್ ಆಫ್ ಅಪ್ಲಾಸ್. ನೋಡಿ ಗಾಸ್, ಮಿಡ್ಡಿ ಎಲ್ಲ ಹಾಕೊಂಡೇನು ಮನೆಯಲ್ಲಿ ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದಾಳೆ. ಇವಾಗ ರಿಯಾಕ್ಷನ್ ಕೊಡು. ಸಖತ್ತಾಗಿ ಕಾಣಿಸ್ತಾ ಇದೆಯಾ? ನಾನು ಹೇಳ್ತಾ ಇದ್ದೀನಿ ಸಖತ್ತಾಗಿ ಕಾಣಿಸ್ತಾ ಇದೆಯಾ ಅಂತ. ಬ್ಯೂಟಿ ಕ್ವೀನ್ ಅಲ್ಲ ಇವಳು ನೋಡಿ ಗೈಸ್, ಇವಳು ಬಿಸ್ಕೆಟ್ ತಿನ್ನಕ್ ಬಂದಿದ್ದಾಳೆ ಇಲ್ಲಿ ನಮ್ಮ ಹತ್ರ. ಇವಳು ನಮ್ಮ ಅಕ್ಕನ ಮಗಳು. ಇವಳು ಫ್ರೆಂಡ್ ಆಗಿ ಹೋಗಿದ್ದೀನಿ ಗೈಸ್. ಬಾರಿ ಕಣೆ ಅಂತ ಕರೀತಾಳೆ. ಹಂಗೆ ಹಿಂಗೆ ನನ್ನ ಹತ್ರ ಮಾತಾಡ್ತಾಳೆ. ಸಾರಿ, ಐ ಆಮ್ ಸೋ ಸಾರಿ, ಐ ಆಮ್ ರಿಯಲಿ ಸಾರಿ. ಸಾರಿ ಕಂದ, ಬೇಕಂತ ಮಾಡಿಲ್ಲ ಚಿಚ್ಚಿ. ಓಮ್ಮ, ವಿಶ್ ಯು ಮೇರಿ ಕ್ರಿಸ್ಮಸ್. ನಗ್ಯೋದಲ್ಲ, ಇದೇನೆ ನಿಂದು. ಇದು ಶರ್ಟ್ ಮೇಲೆ ಹೆಂಗ್ ಕಾಣಿಸ್ತಿದ್ ಗೊತ್ತಾ? ಹೆಂಗೆ ಏನು ಫೈರ್ ಬಂದು ಹಿಂಗ್ ಕೂತಿರೋ ತರ ಐತೆ. ಸ್ವಲ್ಪ ಪೌಡರ್ ಮಾಡಿ ನಮ್ಮ ಮನೆಗೆ ಕೊಡ್ತಾಳೆ. ನಮ್ಮ ಅಕ್ಕ ಗೈಸ್ ಬ್ಲೆಂಡರ್ ಏನು ಹೊಡೆದಾಕಿಲ್ಲ, ಕ್ಯಾಪ್ ಅಷ್ಟೇ. ಆಫ್ಕೋರ್ಸ್ ಅದು ಬ್ಲೆಂಡರ್ ಕ್ಯಾಪ್ ಫುಲ್ ಹೊಡೆದಾಕ್ಬಿಟ್ಟವಳೆ. ಅದಕ್ಕೋಸ್ಕರ ನಮ್ಮ ಮನೇಲಿ ಬ್ಲೆಂಡರ್ ಇಲ್ಲ. ಏನಿದು? ಇನ್ ತಿಂತಾವಳ? ಓಕೆ ಓಕೆ. ಇವಾಗ ನಾನು ಪನ್ನೀರ್ನ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇದು ಕೂಡ ಪೌಡ್ರ್ ಆಗಿದೆ. ಇವಾಗ ಏನು ಮಾಡ್ಬೇಕಂತಂದರೆ ಇದನ್ನ ನೀಟಾಗಿ ವಾಶ್ ಮಾಡ್ಕೊಳ್ಬೇಕು. ಇವಾಗ ಪನ್ನೀರ್ ರೆಡಿ ಆಗಿದೆ. ಇದು ಜಾರಲ್ಲಿ ಹಾಕ್ಕೊಳ್ಳೋಣ. ಫ್ರೆಶ್ ಕ್ರೀಮ್ ಕೂಡ ಹಾಕ್ಕೊಳ್ತೀನಿ. ಸಾಕು ಅನಿಸುತ್ತೆ. ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳೋಣ. ಸ್ವಲ್ಪ ಶುಗರ್ ಹಾಕ್ಕೊಳ್ತೀನಿ. ಎರಡು ಸ್ಪೂನ್ ಹಾಕ್ಕೊತೀನಿ ಸಾಕು, ಜಾಸ್ತಿ ಶುಗರ್ ಬೇಡ. ಚಾಕ್ಲೇಟ್ನ ಮೆಲ್ಟ್ ಮಾಡ್ಕೋಬೇಕು. ಅದಕ್ಕೋಸ್ಕರ ಬಿಸಿನೀರು ಕಾಯಿಸ್ಕೊಂಡು ಇದ್ರ ಜೊತೆಗೆ ಹಿಂಗೆ ಇಟ್ಬಿಡೋದು, ಅವಾಗ ಮೆಲ್ಟ್ ಆಗುತ್ತೆ ಅಂತೇಳಿ. ಸೊ ಫಸ್ಟ್ ನೀರು ಕಾಯಿಲಿ. ಬಟರ್ನ ಮೆಲ್ಟ್ ಮಾಡ್ಕೊಳ್ತೀನಿ. ಇದನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಬಟರ್ ಹಾಕಿರ್ತೀವಿ ಅಲ್ವಾ, ಚೆನ್ನಾಗಿ ಈ ಥರ ಮಾಡ್ಕೋಬೇಕು. ಸೊ ಇದು ಈ ಥರ ಆಗಬೇಕು. ಹಿಂಗಂದ್ರೆ ಬಿಸ್ಕೆಟ್ನ ಪೌಡ್ರ್ ಏನು ಮಾಡ್ಕೊಂಡಿರ್ತೀವಿ ಅದನ್ನ ಒಂದು ಲೇಯರ್ ಆಗಿ ಈ ಥರ ಹಾಕಬೇಕು. ಆಮೇಲೆ ಇದನ್ನ ಗ್ರೈಂಡ್ ಮಾಡ್ಕೊಂಡಿದ್ದೀರಲ್ವಾ, ಇದನ್ನ ಈ ಥರ ಹಾಕಬೇಕು. ವಾವ್, ಸೋ ಬ್ಯೂಟಿಫುಲ್. ನೋಡೋಕ್ಕೇನೋ ಸಖತ್ತಾಗಿ ಕಾಣಿಸ್ತಾ ಇದೆ ಗೈಸ್. ಇವಾಗ ಇದೇನು ಮೆಲ್ಟ್ ಮಾಡ್ಕೊಂಡಿದ್ದೀನಿ, ಇವಾಗ ಮೇಲೆ ಲೇಯರ್ ಮಾಡ್ತೀನಿ ಇದನ್ನ ಗೈಸ್. ಇವಾಗ ರೆಡಿ ಆಗಿದೆ ಚೀಸ್ ಕೇಕ್. ಇದು ಬಂದ್ಬಿಟ್ಟು ನಮ್ ಚುಕ್ಕಿ ನೇಲ್ ಪಾಲಿಶ್ ಹಾಕಿರೋದು ಗೈಸ್. ಇವಾಗ ಫ್ರಿಜ್ ಅಲ್ಲಿ ಇಡ್ಬೇಕಾಗುತ್ತೆ, ಆಮೇಲೆ ತಿನ್ನೋದು. ನಮ್ಮನೇಲಿ ಮುಂಚೆ ಅವರೆಕಾಳು ಸೀಸನ್ ಬಂದರೂ ಕೂಡ ಇದಕ್ಕಿದ್ದು ಬೇಳೆ ಸಾರು ವೆರಿ ರೇರ್. ಒಂದು 2 ಸರಿ ಮಾಡ್ತಾಯಿದ್ರು ಅಷ್ಟೇ ನಮ್ಮ ಮಮ್ಮಿ. ಇವಾಗ ನಾನಂತೂ ಅದೇ ಕೆಲಸ ಮಾಡ್ತಾಯಿದ್ದೀನಿ. ಏನು ಸಿಕ್ಕಿದ್ರು ಅದಕ್ಕೆ ಅವರೆಕಾಯಿ ಹಾಕಿ ಅಡುಗೆ ಮಾಡೋದು. ಆ್ಯಂಡ್ ನನಗೆ ಈ ಥರ ಎಲ್ಲ ಬಿಡಿಸೋದಾಗಿರ್ಬೋದು ಮತ್ತು ಅಡುಗೆ ಮಾಡೋದು ಸಖತ್ ಇಷ್ಟ. ಈ ನಡುವೆ ಅಂತೂ ತುಂಬಾ ಇಷ್ಟ ಆಗಿಬಿಟ್ಟಿದೆ. ನಮ್ಮನೇಲಿ ಟೋಟಲ್ ಅಡುಗೆ ಎಲ್ಲ ನಾನೇ ನೋಡ್ಕೊಳ್ಳೋದು. ಇವಾಗ ಮಧ್ಯಾಹ್ನ ಟೈಮಲ್ಲಿ ಆಗಿರ್ಬೋದು, ಮತ್ತು ಏನಾದರೂ ತಿನ್ನಬೇಕು ಅಂತಂದರೆ ಟೋಟಲ್ ಫುಲ್ ನಂದೇ ಫುಲ್ ಕೆಲಸ ಮಾಡೋಕ್ಕೆ ಇಟ್ಕೊಂಡ್ಬಿಟ್ಟಿದ್ದಾರೆ ನನ್ನ. ಏನು ಫನ್ ಆಗೈತೆ ಗೊತ್ತಾ ಗೈಸ್ ಬಿಗ್ ಬಾಸು. ನೋಡಿ ಗೈಸ್ ಹೆಂಗ್ ಕುತ್ಕೊಂಡ್ಬಿಟ್ಟಿದ್ದಾಳೆ. ಅಯ್ಯಪ್ಪ ಭಯನೇ ಆಯ್ತು ನಂಗಂತೂ. ಚೆನ್ನಾಯ್ತಾ ಗುಂಡ? ಮಾತಾಡು. ಚೆನ್ನಾಯ್ತಾ?
ಗುಡ್ಡ ಹೇಳಿ. ಸೊ ಗಾಯ್ಸ್ ಇವಾಗ ಕೇಕ್ ನಮ್ಮ ಪಲಾವಿ ಟೇಸ್ಟ್ ಮಾಡ್ತಾ ಇದ್ದಾಳೆ. ಏನು ಹೇಳ್ತಾಳೆ ನೋಡೋಣ. ಅಮ್ಮ ಫ್ರ್ಯಾಂಕಾಗಿ ಹೇಳ್ಬೇಕಮ್ಮ, ನನಗೇನು ಅನಿಸ್ತು ಅಂತಲೂ ಹೇಳ್ತೀನಿ ಗೈಸ್. ಚೀಸ್ ಕೇಕ್ ಯಾವಾಗೂ ರೀಲ್ಸ್ ಕಳಿಸ್ತಾ ಇದ್ಲು ಗೈಸ್ ನನಗೆ. ಹೇಳು, ತಿನ್ಬಿಟ್ಟು ಸುಮ್ಮನೆ ಆತಿರೋದು ನೋಡು. ಗೊತ್ತಾಗಲ್ಲ ಅದಕ್ಕೆ. ಚೆನ್ನಾಗೈತೆ. ಇಷ್ಟ ಆಯ್ತಾ ನಿಂಕ? ಚೆನ್ನಾಗೈತೆ. ಹೌದಾ? ನಂಗೊಂದು ಏನೋ ಒಂಥರ. ಮುನ್ನು ಟೇಸ್ಟ್ ಮಾಡ್ತಾಳು. ಮುನ್ನು ನೀನು ಹೇಳಿ ಮುನ್ನು, ಹೆಂಗಿತ್ತು? ಚೆನ್ನಾಗಿದೆ. ಡೀಸೆಂಟ್ ಆಗಿತ್ತಾ? ಅದು ಕೂಲು ಸ್ವಲ್ಪ ತಣ್ಣಗಾದ್ಮೇಲೆ ತಿಂದ್ರೆ ಚೆನ್ನಾಗಿರ್ಬೋದು ಅನಿಸ್ತೈತೆ ನಂಕ. ಇಲ್ಲ ಚೆನ್ನಾಗದೆ, ನನಗೇನೋ ಇಷ್ಟ ಆಯ್ತು. ನಂಗೂ ಇಷ್ಟ ಆಯ್ತು. ಚೆನ್ನಾಗಿರಲಿಲ್ಲ ಇಷ್ಟೊಂದು ಬೇಡ, ಅದು ಹಂಗೆ ಇಟ್ಬಿಟ್ಟಿದ್ದೆಮ್ಮ ನಾನು ಫ್ರಿಜ್ಜಾಗ, ಅದಕ್ಕೆ ಅದು ಹಂಗೆ ಆಗ್ಬಿಟ್ಟೈತೆ ಗಟ್ಟಿ. ಐಸು ಜಾಸ್ತಿ ಕೆಳಗಡೆ ಹಾಕಿದ್ಯಲ್ಲ ಲೇಯರು, ಸೆಟ್ ಆಗಿಕ್ಕಿದ್ದ, ಸೆಟ್ ಆಗಕ್ಕಿಕ್ಕಿಲ್ಲ. ಅದಕ್ಕೆ ಅದು ಪೀಸ್ ಪೀಸ್ ಆಗೈತೆ. ಹೌದಾ? ಸೆಟ್ ಆಗಕ್ ಬೇರೆ ಇಕ್ಬೇಕಾ? ನಂಗೆ ಗೊತ್ತಿದ್ದಿಲ್ಲ ಅಮ್ಮ. ಫ್ರಿಜ್ಜಾಗ ಇಕ್ಕಿದ್ರೆ ಪೀಸ್ ಪೀಸ್ ಆಗ್ತಾ ಇದ್ದೀರಾ. ಹೌದಾ? ನಾವು ಅವಾಗಿನ ಅದೊಂದು ಮಿಸ್ಟೇಕ್ ಮಾಡಿದ್ದೀನಿ. ಇನ್ನೆಲ್ಲ ಕರೆಕ್ಟಾಗೆ ಮಾಡಿದ್ದೀನಿ. ಅದು ಹೆಂಗೈತೆ ಪ್ರಾಸೆಸ್ ಹಂಗೆ ಮಾಡಿದ್ದೀನಿ. ನೋಡಿ ಗಾಯ್ಸ್, ಇಲ್ಲಿ ಸ್ಮೈಲಿ ತಿಂತಾ ಇದ್ದಾಳೆ. ಕಳ್ಳಿ ಕಳ್ಳಿ ಕಳ್ಳಿ. ಇಂಥವೆಲ್ಲ ಚೆನ್ನಾಗಿ ತಿನ್ನು, ಊಟ ಮಾತ್ರ ಇಳಿಸ್ಬೇಡ. ಫ್ರೆಂಚ್ ಫ್ರೈಸ್ ಅಂದ್ರೆ ಇಷ್ಟ ಗೈಸ್. ಮೊನ್ನೆ ಮನೇಲಿ ಮಾಡಿದ್ದೆ, ತಿನ್ನೋದು. ನಿಂಗಿಟ್ಟನಾ? ತಿನ್ನು. ಸೊ ಗೈಸ್ ಇವಾಗ ಋತಿಕ್ ರಿವ್ಯೂ ಹೇಳ್ತೇನೆ. ಪಾಪ ಮಗು ಚಿಕನ್ ಮಟನ್ ಏನು ತಿಂತಿಲ್ಲ. ತಣ್ಣಗೈತು ಏನಮ್ಮ ಚೆನ್ನಾಯ್ತಾ? ಬಿಸ್ಕೆಟ್ ಇಷ್ಟ ಉನ್ಕ ಸ್ವೀಟ್ ಅಂದ್ರೆ ಗೈಸ್. ತಂದಿದ್ದೀನಿ. ಸ್ವೀಟ್ ಚೆನ್ನಾಯ್ತಾ? ಏನ್ ಹೇಳ್ದ ಅರ್ಥ ಆಗಿಲ್ಲ ಕಂದ. ಚೀಸ್ ಕೇಕ್ ವಿಷಯಕ್ಕೆ ಬಂತಂತಂದರೆ ನನಗೆ ಚೀಸ್ ಕೇಕ್ ಇಷ್ಟ ಆಯಿತು. ಬಟ್ ಏನಂತಂದರೆ ಜಾಸ್ತಿ ಎಲ್ಲ ತಿನ್ನೋದಕ್ಕಾಗಲ್ಲ. ಇವಾಗ ಒಂದು ಪೀಸ್ ಚಿಕ್ಕ ಪೀಸ್ ಆ ಥರ ತಿನ್ಬೋದಷ್ಟೇ. ಅದನ್ನ ಬಿಟ್ಟರೆ ಒಂದಿಷ್ಟು ತಿನ್ನೋದು ಆ ಥರ ಎಲ್ಲ ಆಗಲ್ಲ. ಯಾಕಂದರೆ ಒಂಥರ ಎಗ್ಟು ಫೀಲ್ ಆಗುತ್ತೆ ಸ್ವೀಟ್ಸ್ ಜಾಸ್ತಿ ಇರೋದ್ರಿಂದ. ಒಂಥರ ಹಾಲೆಲ್ಲ ಇರುತ್ತಲ್ಲ ಅದರಲ್ಲಿ, ಆ್ಯಂಡ್ ಅದು ಪನ್ನೀರ್ ಬೇರೆ. ಸೊ ಅದು ಬಿಟ್ಟರೆ ಇನ್ನೆಲ್ಲ ಸಖತ್ತಾಗಿದೆ. ಒಂದ್ಸರಿ ನೀವು ಕೂಡ ಟ್ರೈ ಮಾಡಿ. ಒಂದ್ಸರಿ ಟ್ರೈ ಮಾಡ್ಬೋದು. ಅದು ಆ ಥರ ಮಾತ್ರ ಇದೆ ರೆಸಿಪಿ. ಒಂದ್ಸರಿ ಟ್ರೈ ಮಾಡ್ಬೋದು, ತಿನ್ಬೋದು. ಚೆನ್ನಾಗಿದೆ. ಆಚೆ ಹೇಗಿರುತ್ತೋ ಗೊತ್ತಿಲ್ಲ ನನಗೆ, ಬಟ್ ನಾವು ಮಾಡಿದ್ದು ಚೆನ್ನಾಗಿತ್ತು. ನೀವು ಕೂಡ ಟ್ರೈ ಮಾಡಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್, ಲವ್ ಯು ಆಲ್. ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತೇಳಿ. ಇಷ್ಟ ಆದರೆ ಪ್ಲೀಸ್ ಮೇಕ್ ಶೋರ್ ದಟ್ ಯು ಲೈಕ್, ಶೇರ್, ಕಾಮೆಂಟ್. ಆ್ಯಂಡ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ರು, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ವಾಚ್ ಮಾಡಿ. ಮುಂದಿನ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್, ಗುಡ್ ನೈಟ್.